ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಡನಿ ಕಾಳು ಉಪ್ಸಾಂಬಾರು ಮತ್ತು ಅದ್ರ ಸೊಪ್ಪು ಕಾಳು ಪಲ್ಯ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಈ ರೆಸಿಪಿಗೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ನಾನಿಲ್ಲಿ ನೋಡಿ ದಂಟಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸೋಸಿ ಒಂದು 4-5 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಫ್ರೆಶ್ ಆಗಿರೋ ಅಂಥ ತಡ್ನಿ ಕಾಳನ್ನ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಮೆಣಸು ಮತ್ತು ಹುಣಸೆ ರಸನ ತೊಗೊಂಡಿದ್ದೀನಿ. ಇದು ಸಾಂಬಾರಿಗೆ ರುಬ್ಬೋದಕ್ಕೆ ಬೇಕಾಗೋಂಥ ಇಂಗ್ರೀಡಿಯೆಂಟ್ಸು. ಇದು ನೋಡಿ ಕಾಳು, ಅದ್ರದ್ದು ಸೊಪ್ಪು ಕಾಳು ಪಲ್ಯಕ್ಕೆ ಬೇಕಾಗಿರೋ ಅಂಥದ್ದು. 2 ಈರುಳ್ಳಿನ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಕರಿಬೇವನ್ನ ತೊಗೊಂಡಿದ್ದೀನಿ. ಇದು ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ತೊಗೊಂಡಿದ್ದೀನಿ. ಇಷ್ಟು ಪದಾರ್ಥಗಳಿದ್ರೆ ಸಾಕು, ಸೂಪರ್ ಟೇಸ್ಟಿಯಾದಂಥ ಉಪ್ಪು ಸಾಂಬಾರು ರೆಡಿಯಾಗುತ್ತೆ. ಈಗ ಇದನ್ನು ಮಾಡೋ ವಿಧಾನ ನೋಡೋಣ ಬನ್ನಿ. ಫಸ್ಟು ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ನೀಟಾಗಿ ತೊಳೆದಿಟ್ಕೊಂಡಿರೋ ಅಂಥ ತಡ್ನಿ ಕಾಳನ್ನೆಲ್ಲ ಹಾಕೋತಾ ಇದ್ದೀನಿ. ನೋಡಿ ಇದನ್ನು ಒಂದೇ ಒಂದು ವಿಸಲ್ ಹಾಕ್ಸ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಬೆಂದೋಗುತ್ತೆ. ನೀವು ಓಪನ್ ಪ್ಯಾನ್ನಲ್ಲೂ ಹಾಗೇ ಬೇಯಿಸ್ಕೋಬೋದು, ಬಟ್ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಕುಕ್ಕರ್ಗೆ ತಡ್ನಿ ಕಾಳನ್ನೆಲ್ಲ ಹಾಕ್ಕೊಂಡು ಅದಕ್ಕೇ ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ದಂಟಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ ಇಷ್ಟೊಂದು ಸೊಪ್ಪು ಕಾಣಿಸ್ತಾ ಇದೆ ಅಲ್ವಾ, ಇದು ಬೆಂದ ಮೇಲೆ ಸ್ವಲ್ಪನೇ ಆಗೋಗುತ್ತೆ. ಮತ್ತು ಸೊಪ್ಪನ್ನೆಲ್ಲ ಹಾಕೊಂಡಾದ್ಮೇಲೆ ನಾನು ಅದೇ ಕುಕ್ಕರ್ಗೆ ಒಂದು 5-6 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿನ. ಇವಾಗ ನೋಡಿ ನಾನು ಕಾದಿರೋ ಅಂಥ ಬಿಸಿ ನೀರನ್ನೇ ಹಾಕೋತಾ ಇದ್ದೀನಿ. ಕಾದಿರೋ ಅಂಥ ಬಿಸಿ ನೀರನ್ನೇ ಹಾಕ್ಕೊಳ್ಳಿ. ಯಾವುದೇ ಅಡುಗೆ ಮಾಡಿದ್ರು ಅಷ್ಟೇ ನೀವು ಬಿಸಿ ನೀರನ್ನೇ ಯೂಸ್ ಮಾಡಿ. ನೋಡಿ ಇವಾಗ ಅಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಅದ್ರ ಕುಕ್ಕರ್ದು ಮುಚ್ಚಳನ ಮುಚ್ಚಿ ನಾನು ಇದನ್ನು ಒಂದೇ ಒಂದು ವಿಸಲ್ ತಗೋತೀನಿ. ಒಂದು ವಿಸಲ್ಗೆ ನೀಟಾಗಿ ಕಾಳು ಮತ್ತು ಸೊಪ್ಪು ಎಲ್ಲ ಬೆಂದೋಗುತ್ತೆ. ಕಾಳು ಹಸಿ ಇರೋದ್ರಿಂದ ಒಂದೇ ಒಂದು ವಿಸಲ್ ಸಾಕಾಗುತ್ತೆ. ನೋಡಿ ಇವಾಗ ನಾನಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ತೊಗೋತಾ ಇದ್ದೀನಿ. ನೋಡಿ ವಿಸಲ್ ಆಗಿದೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಬೆಂದೋಗಿರುತ್ತೆ ಅದು. ನೋಡಿ ಇವಾಗ ನಾನಿಲ್ಲಿ ಪ್ರೆಸ್ ಮಾಡಿ ತೋರಿಸ್ತೀನಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನೆಲ್ಲ ನೀಟಾಗಿ ಒಂದು ಸ್ಟ್ರೇನರಲ್ಲಿ ನೀವು ಅದನ್ನೆಲ್ಲ ನೀರನ್ನ ಬೇರೆ ಮಾಡಿ, ಸೊಪ್ಪು ಕಾಳನ್ನ ಬೇರೆ ಮಾಡಿ ಸ್ಟ್ರೇನ್ ಮಾಡಿ ಇಟ್ಕೋಬೇಕು. ನಂತರ ನಾನು ಇಲ್ಲಿ ನೋಡಿ ಸಾಂಬಾರಿಗೆ ರುಬ್ಬೋದಕ್ಕೆ ಮೆಣಸಿನ್ಕಾಯಿನೂ ಬೇಯಕ್ಕೆ ಹಾಕಿದ್ದೆ. ನೋಡಿ ಆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಹುಣಸೆ ರಸನ ಇಟ್ಕೊಂಡಿದ್ನಲ್ಲ, ಆ ಹುಣಸೆ ರಸನ ನಾನು ಇಲ್ಲೇ ಆಡಿಸೋದಕ್ಕೆ ನೀರು ಬದಲಾಗಿ ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನಾನು ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಕಾಳಿನಲ್ಲಿ ಸ್ವಲ್ಪನ ಇದಕ್ಕೆ ಆಡ್ಸೋಕ್ಕೆ ರುಬ್ಬೋದಕ್ಕೆ ಹಾಕ್ಕೋತೀನಿ. ನೋಡಿ ಇವಾಗ ಇದನ್ನು ರುಬ್ಬೋದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ಸಣ್ಣದಾಗಿ ರುಬ್ಕೊಳ್ಳಿ. ಸಣ್ಣದಾಗಿ ರುಬ್ಕೊಂಡು ನೀವೇನು ಮಾಡಿ, ಸ್ಟ್ರೇನ್ ಮಾಡಿ ನಾವು ನೀರು ಕಾಳನ್ನ ಬೇಯಿಸಿರೋಂಥ ನೀರಿತ್ತು ನೋಡಿ, ಆ ನೀರನ್ನ ಬೇರ್ಪಡಿಸಿ ಇಟ್ಕೊಂಡಿದ್ವಲ್ಲ, ಆ ನೀರಿಗೆ ಈ ಪೇಸ್ಟ್ನ ಮಿಕ್ಸ್ ಮಾಡಿ ನೀಟಾಗಿ ನೀವು ನೋಡಿ ಅದನ್ನು ಸಾಂಬಾರು ಕನ್ಸಿಸ್ಟೆನ್ಸಿಗೆ ನೀವು ಅಲ್ಲೇ ಮಿಕ್ಸ್ ಮಾಡ್ಕೊಬಿಡ್ಬೇಕು ಫುಲ್ಲು ಚೆನ್ನಾಗಿ. ಅದು ನೋಡಿ ಈಗ ತೋರಿಸ್ತೀನಿ ನಾನು, ಸಾಂಬಾರು ಥರನೇ ಆಗಿರುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಎಲ್ಲ ನಾನು ನೋಡ್ಕೋತಾ ಇದ್ದೀನಿ ಸರಿಯಾಗಿದೆಯಾ ಅಂತ. ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಹಾಕೋತೀನಿ. ಸಾಸಿವೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು, ನಾನು ಏನೇನು ತೊಗೊಂಡಿದ್ದೆ ಒಗ್ಗರಣೆಗೆ ತೋರಿಸ್ದೆ ನೋಡಿ ಮೊದಲೇ. ಆ ಒಗ್ಗರಣೆನೆಲ್ಲ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಕನ್ಸಿಸ್ಟೆನ್ಸಿ ಎಲ್ಲ ನೋಡಿಕೊಂಡು ಅದನ್ನೆಲ್ಲ ಹಾಕ್ಕೊಂಡು ನೋಡಿ ಸಾಂಬಾರು ಪಾತ್ರೆಗೆ ಹಾಕ್ಕೊಳ್ಳಿ ನೀವು. ನೀಟಾಗಿ ನೋಡಿ ಕುದೀತಾ ಇದೆ, ಸಾಂಬಾರು ರೆಡಿನೇ ಆಗೋಯ್ತು. ಈ ಕಡೆ ಇವಾಗ ನಾವು ಸೊಪ್ಪು ಕಾಳು ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲೊಂದು ಬಾಣಲಿಗೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೇ ನೀವು ಸಾಸಿವೆನ ಹಾಕ್ಕೊಳ್ಳಿ ಒಗ್ಗರಣೆಗೆ. ಸಾಸಿವೆ ಹಾಕಿದ ನಂತರ ನಾವೇನೇನು ಕಟ್ ಮಾಡಿ ಇಟ್ಕೊಂಡಿದ್ವಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು, ಇದನ್ನೆಲ್ಲ ಹಾಕ್ಕೊಂಡು ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೇ ಸ್ವಲ್ಪ ಏನು ಮಾಡಿ, ನಾವು ಆವಾಗಲೇ ಸೊಪ್ಪು ಕಾಳು ಬೇಯೋದಕ್ಕೆ ಉಪ್ಪನ್ನ ಹಾಕಿದ್ದೀವಿ. ಇವಾಗ ನೀವು ಈರುಳ್ಳಿ ಮತ್ತು ಈ ಹಸಿರು ಮೆಣಸಿನ್ಕಾಯಿ ಇದಕ್ಕೆ ಉಪ್ಪು ಹಿಡಿಬೇಕು ಅಂತೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನೀವೇನು ಮಾಡಿ ಉಪ್ಪಿನ ಪುಡಿನ ಸೇರಿಸ್ಕೊಳ್ಳಿ. ಅದೆಲ್ಲ ನೀಟಾಗಿ ಫ್ರೈ ಆದ ನಂತರ ನೋಡಿ ಸೊಪ್ಪು ಕಾಳನ್ನೆಲ್ಲ ನಾವು ಸ್ಟ್ರೇನ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ.
ಈ ಸೊಪ್ಪು ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಮತ್ತು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನೋಡಿ ಇಷ್ಟೆಲ್ಲ ಆದಮೇಲೆ ನಾನು ಏನು ಮಾಡ್ತೀನಿ, ಒಂದು ಬೌಲ್ಗೆ ಸ್ವಲ್ಪ ಎತ್ತಿಟ್ಕೋತೀನಿ. ಇದೇನಕ್ಕೆ ಅಂದರೆ ಇದು ನನ್ನ ಹಸ್ಬೆಂಡ್ಗೆ ಅವರು ಕಾಯಿ ಹಾಕಿದ್ರೆ ಅವರು ತಿನ್ನಲ್ಲ, ಅದಕ್ಕೆ ನಾನು ಕಾಯಿ ಹಾಕ್ತಾ ಇರೋಂಥದ್ದು ಮೊದಲನೇ ಅದನ್ನು ಎತ್ತಿಟ್ಟು ನೆಕ್ಸ್ಟ್ ಅದಕ್ಕೆ ನಾವು ತಿನ್ನೋದಕ್ಕೆ ಕಾಯಿ ತುರಿ ಮತ್ತು ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪಿತ್ತಲ್ಲ ನೋಡಿ, ಅದನ್ನು ಲಾಸ್ಟಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಹಸಿದು ಕಾಯಿ ತುರಿ ಹಾಕೋದ್ರಿಂದ ಪಲ್ಯ ಅದು ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನನ್ನ ಹಸ್ಬೆಂಡ್ಗೆ ಅದು ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಅವ್ರಿಗೆ ಹಾಗೇ ಎತ್ತಿಟ್ಟಿದ್ದೀನಿ. ನೋಡಿ ಇವಾಗ ನಮ್ಮ ಊಟ ರೆಡಿನೇ ಆಗೋಯ್ತು. ನಾನಿಲ್ಲಿ ನೋಡಿ ರೈಸ್ ತೊಗೊಂಡಿದ್ದೀನಿ, ಈ ಸಾಂಬಾರಿಗೆ ಮುದ್ದೆನ ಮಾಡ್ಕೊಂಡಿದ್ದೀನಿ, ಮತ್ತು ಸಾಂಬಾರಿಗೆ ತುಪ್ಪನ ಹಾಕ್ಕೊಂಡಿದ್ದೀನಿ. ನಮ್ಮದು ಸೊಪ್ಪು ಕಾಳು ಪಲ್ಯ. ಇದಂತೂ ಫ್ರೆಂಡ್ಸ್ ನಾನ್ ವೆಜ್ ತಿಂದು ಬಾಯಲ್ಲಿ ಬೇಜಾರಾಗಿದ್ದರೆ ನೋಡಿ ಈ ಥರ ಸೂಪ್ ಸಾಂಬಾರನ್ನ ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಟ್ರೈ ಮಾಡಿ ಒಮ್ಮೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.